ಏನು ಅಂದ್ರೆ ಮಧು ಮಧು ಪ್ಲೀಸ್ ಮಹಾ, ಕಾಫಿ ಆಮೇಲೆ ಕುಡಿತೀನಿ. ನೀನ್ ಬೇಕಿದ್ರೆ ಕುಡ್ಬಿಟ್ಟು ಮಲ್ಕೋ. 5 ಮಿನಿಟ್ಸ್ ಮಹಾ. ಎದ್ದೇಳ್ ಮಧು. ಮಹಾ 5 ಮಿನಿಟ್ಸ್ ಮಹಾ, ಆಮೇಲೆ ಕುಡಿತೀನಿ ಬಿಡು. ನನಗೆ ಬೇಡ ಮಹಾ. ಮಧು ಕಾಫಿ ಕಾಫಿ ಮಧು. ಮದ್ವೆಗೆ ಮುಂಚೆ ಈ ಥರ ಕನಸು ಬಿದ್ದರೆ ನಮ್ಮನ್ನು ಕಟ್ಕೊಳ್ಳೋ ಹೆಂಡತಿ ದೇವತೆ ಅಂತ ಫೀಲ್ ಆಗ್ಬೋದು. ಅದೇ ಮದುವೆ ಆದಮೇಲೂ ಈ ಥರ ಕನಸು ಬಿದ್ದರೆ ಆ ಕನಸು ಕನಸಾಗೇ ಉಳಿಯುತ್ತಂತ ಅರ್ಥ. ಥೂ, ಇದೊಂದು ಜೀವನ. ಮಧು ಹಾಂ ಕಾಫಿ. ಹಾಂ ತರ್ತೀನಿ. ಕಾಫಿ ಅಂತೆ, ಕಾಫಿ. ಮದುವೆ ಆದಮೇಲೆ ಎಲ್ಲ ಕೆಲಸ ನೀನು ಹೆಂಡ್ತಿನೇ ಮಾಡ್ತಾಳಂತ ಯಾವನ್ನೋ ಹೇಳಿದ್ದ. ಆ ನನ್ನ ಮಗನಿಗೆ ಅರ್ಜೆಂಟಾಗಿ 2 ಮದುವೆ ಮಾಡಿಸ್ಬಿಡ್ಬೇಕು. ಹೇ ಮೇಡಮ್ ಅವರು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ನಿದ್ದೆ ಬರ್ತಿದೆ ಮಧು. ಕಾಫಿ ಬೆಡ್ವರೆಗೂ ತರೋ ತಪ್ಸಲ್ಲು. ತಗೋ ಕುಡಿ. ಈಗ ಏನ್ ನಿನ್ ಪ್ರಾಬ್ಲಮ್ ಮಧು? 6 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯೆಲ್ಲ ಸಾಂಬ್ರಾಣಿ ತುಂಬ್ಸೋಕ್ ಹೇಳ್ತೀಯ ಹೇಗೆ? ಆ ಕನಸು ನಿನ್ಗೂ ಬಿದ್ದಿತ್ತಾ? ಏನ್ ಕನ್ಸ್ ಮಧು? ಏನಿಲ್ಲ ಬಿಡು. ಆದ್ರೂ ಏನ್ ಮಹಾ ನೀನು ವೀಕ್ ಡೇಸ್ ಪ್ರತಿ ಸರಿ ಕಾಫಿ ನಾನೇ ಮಾಡಬೇಕು. ನೀನು ಮಾಡೋದು ವೀಕೆಂಡ್ ಮಾತ್ರ ತಾನೆ. ಇದನ್ನು ನನ್ನ ಕೈಯಲ್ಲೇ ಮಾಡಿಸಿದ್ರೆ ಹೇಗೆ? ಒಂದ್ ಕಾಫಿ ಮಾಡಿ ಏನೋ ದಿನ ಎಲ್ಲ ನೀನೇ ಕೆಲಸ ಮಾಡೋ ತರ ಫೀಲ್ ಆಗ್ಬೇಡ. ನಾನೇ ಫೀಲ್ ಆಗಲಿ, ಮಾಡೋದು ನಾನೇ ಅಲ್ವಾ? ಏನ್ ಯಾವಾಗ್ಲೂ ಏನೋ ಒಂದ್ ಗುಣಗ್ತಿರ್ತೀಯ. ಹಾ ಏನಿಲ್ಲ, ಸಾಮಾನು ತಗೊಳಕ್ ಹೋಗೋಣ ಅಂದಿದ್ಯಲ್ಲ, ರೆಡಿ ಆಗ್ತೀಯಾ? ಹಾ ಹಾ ಹೋಗೋಣ ಹೋಗೋಣ, ಕಾಫಿ ಕುಡ್ದು ಹೋಗೋಣ. ಮಹಾ ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡು, ಹೋಗೋಣ. ಓ ಶಿಟ್, ಏನಾಯ್ತು? ನೀನಿವತ್ತು ದೋಸೆ ಬೇಕು ಅಂತ ಹೇಳಿದ್ದೆ, ನಾನು ಅಕ್ಕಿ ರುಬ್ಬದೇ ಮರೆತುಬಿಟ್ಟೆ. ಪರವಾಗಿಲ್ಲ, ಬೇರೆ ಏನಾರು ಮಾಡ್ಬಿಡು. ನನಗೋಸ್ಕರ ನೀನ್ಯಾಕೆ ಕಾಂಪ್ರಮೈಸ್ ಆಗ್ತೀಯ ಮಧು? ದೋಸೆನೇ ತಿನ್ನೋಣ. ಕಾಂಪ್ರಮೈಸ್ ಏನಿಲ್ಲ ಮಹಾ, ಏನೋ ಒಂದು ಮಾಡು. ಅಯ್ಯೋ ಬೇಡ ಮಧು, ನೀನ್ ದೋಸೆ ತಿನ್ಬೇಕಂದೆ ತಾನೆ, ದೋಸೆನೇ ತಿನ್ನೋಣ. ಪರವಾಗಿಲ್ಲ ಮಹಾ, ಏನೋ ಓ ಅರ್ಥ ಆಯ್ತು ಬಿಡು. ನನ್ನ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ಮೈ ಭಾರ, ನಾವು ಆಚೆನೆ ತಿನ್ನೋಣ ಅಂತ ಡೈರೆಕ್ಟಾಗಿ ಹೇಳ್ಬೋದಲ್ಲ. ನನ್ಗೇನು ಮೈ ಭಾರ ಇಲ್ಲ. ಬೇಕಿದ್ರೆ ನನ್ನ ಸ್ಪೆಷಲ್ ರೆಸಿಪಿ ಉಪ್ಪಿಟ್ಟೇನಾರು ಮಾಡ್ಲಾ? ಬೇಡಮ್ಮ, ಆಚೆನೆ ತಿನ್ನೋಣ. ಹಂಗ್ ಬಾ ದಾರಿಗೆ. ಕರಿಮಣಿ ಚೈನಲ್ಲಿ ಮಹಾ. ಮಧು, ಅದು ಸ್ನಾನ ಮಾಡ್ತಾ ವಾಶ್ರೂಮಲ್ಲೇ ಬಿಟ್ಟಿರ್ಬೇಕು ಮಧು. ಇರು, ಈಗಲೇ ತಂದ್ಬಿಡ್ತೀನಿ. ಪರವಾಗಿಲ್ಲ ಬಾ, ಟೈಮ್ ಅಲ್ಲ ಮಧು, ನಾನು ಹೋಗಿ ಇರ್ಲಿ ಬಾ, ಬಂದ್ಮೇಲೆ ನೋಡೋಣ. ಸಾಗುತ್ತೆ ದೂರ ದೂರ. ಟೂ ಮಿನಿಟ್ಸ್ ಮಹಾ. ಸರ್ ಹೇಳಿ ಸರ್. ಹಾಂ ಸರ್. ಸರ್ ನಿಮಗೆ ಮೇಲ್ ಮಾಡಿದ್ದೀನಿ ಸರ್. ಗಾಡಿ ಓಡಿಸು. ಹಾಂ ಹೌದು ಸರ್. ಕೀಸ್ ನಾನು ಕೊಟ್ಬಿಟ್ಟು ಹೋಗ್ಬಿಟ್ರೆ ನಾನು ಓಡಿಸ್ಬೇಕಾ? ಗಾಡಿ ಸ್ಟಾರ್ಟ್ ಮಾಡು. ನಾನಾ? ಹೆಂಗ್ ಸ್ಟಾರ್ಟ್ ಮಾಡೋದಿದನ್ನ? ಇದ್ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ಹೇಳ್ಬೇಕಾ ಇವನಿಗೆ? ಹೋಗ್ಲಿ ಬಿಡು, ಚಿಕ್ಕ ವಯಸ್ಸಲ್ಲಿ ಲೇಡಿ ಬರ್ಡ್ ಸೈಕಲ್ಲೇ ಓಡಿಸಿದಿನಂತೆ. ಇದೇನ್ ಮಹಾ? ಆದ್ರೆ ಯಾವ್ದು ಎಲ್ಲಿದೆಯೋ ಗೊತ್ತಾಗ್ತಿಲ್ವಲ್ಲ. ಏನು ಸ್ಟಾರ್ಟ್ ಆಗ್ತಿಲ್ವಾ? ಹಾ ಅದೇ ಅದೇ. ಇಳಿ ಕಿಕ್ ಹೊಡಿತೀನಿ. ಹಾ ಸ್ಟಾರ್ಟ್ ಆಯ್ತಲ್ಲ, ಓಡಿಸು. ನಾನಾ? ಹೌದು ಸರ್. ಹಾಂ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಸರ್. ಓ
ಏನಾಯ್ತು? ಗೋವಿಂದ ಗೋವಿಂದ. ಹುಷಾರ್ ಮಹಾ. ಅಯ್ಯೋ ಇದೇನ್ ಹೆಂಗೆಂಗೋ ಹೋಗ್ತದೆ. ಮಹಾ ಸ್ಲೋಗ್ ಹೋಗು, ಆ ಕಾರ್ ಸ್ಪೀಡಾಗಿ ಬರ್ತಿದೆ. ಸ್ಲೋನಾ? ಸ್ಲೋ ಹೆಂಗ್ ಮಾಡೋದು ಮಧು? ಅಬ್ಬಾ ಬ್ರೇಕ್ ಇಡಿ, ಅದು ಕೂಡ ನಾನೇ ಹೇಳ್ಬೇಕಾ? ಬ್ರೇಕಾ? ಬ್ರೇಕ್ ಎಲ್ಲಿದೆ ಮಧು? ಬ್ರೇಕ್ ಬ್ರೇಕ್ ಮಧು! ಅಮ್ಮ ಅಮ್ಮ, ಅಯ್ಯೋ ನನ್ನ ಫೋನು. ಏನಾಗಿಲ್ಲ ಬಿಡು. ಮಧು ಗಟ್ಟಿಯಾಗಿ ಇಟ್ಬಿತ್ತಾ? ಹಾ ಅರೆ ಇಲ್ಲಮ್ಮ, ಮೆತ್ತಗಿರೋ ಸೋಫಾ ಮೇಲೆ ಬಿದ್ದಿದ್ದನಲ್ಲ, ಸಕ್ಕದಾಗಿದೆ. ಓ ಹಾಗಿದ್ರೆ ಓಕೆ. ಓಕೆ ಏನೋ ಓಕೆ ಓಕೆ ಅಂತ ಓಕೆ. ಯಾಕೆ ರೇಗ್ತಿದ್ಯಾ ಮಧು? ಅಂದ್ರೆ ನೀನು ಗನ್ಕಾರ್ಯ ಮಾಡಿದ್ಯಲ್ಲ, ಓಡ್ಸಕ್ ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ಬೇಕು, ಅದ್ಬಿಟ್ಟು ನನ್ನ ಮೇಲೆ ಟೆಸ್ಟ್ ಡ್ರೈವ್ ಮಾಡಬಾರ್ದು. ಏನಕ್ಕ ರೇಗಿಸ್ತಿದ್ದಾನ? ಲೈ ಯಾರ ನೀನು? ನಿಮ್ಮನೇಲಿ ಅಕ್ಕ ಅಮ್ಮ ತಂಗಿ ಯಾರು ಇಲ್ವಾ? ಅಷ್ಟಕ್ಕೂ ನೀನ್ ನೀನ್ ಯಾರೋ? ಅಕ್ಕ ಒಬ್ಬ ಸಿಟಿಸನ್ ಅಕ್ಕ, ಸಹಾಯ ಮಾಡೋಣ ಅಂತ ಬಂದೆ. ಬಾರೋ ಬಾ ಮಾಡು. ಈಗೇನು ಗಾಡಿ ಓಡ್ಸಕ್ ಬರಲ್ಲ ಅಂದ್ರೂ ಜಾಸ್ತಿನೇ ಮಾತಾಡ್ತಿದ್ಯಾ? ಅದು ನನ್ನ ಮೇಲೆ ಕೂಗಾಡ್ತಿದ್ಯಾ? ಹಾ ನಾನೇನ್ ಕೂಗಾಡ್ತಿಲ್ಲ, ಮತ್ತೆ ನೀನೇ. ಅಣ್ಣ ಹಾ ಸೆಲ್ಫ್ ಸ್ಟಾರ್ಟ್ ವರ್ಕ್ ಆಗ್ತಿಲ್ಲ, ಕಿಕ್ ಹೊಡೆದ್ ನೋಡು. ಓ ಲೇ, ನೀನ್ ನನ್ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಅದನ್ನ ಹೇಳು ಮೊದ್ಲು. ಗಾಡಿ ಹೋಗ್ತಿದೆ ನೋಡು. ಹೋಗ್ಲಿ ಬಿಡು. ಹ ಅಯ್ಯೋ ಅಣ್ಣ ನಿಂತ್ಕೋ ನಿಂತ್ಕೊಳ್ಳ, ಅಣ್ಣ. ಅಯ್ಯೋ ನಿಂತ್ಕೋ ಲೇ, ಮಧು. ನಿಂತ್ಕೊಳಕ್ ಹೇಳು ಮಧು. ನನ್ ಬಾಮ ಇದ ಅವನು, ಹೇಳಿದ್ರೆ ನಿಲ್ಲಿಸ್ತಾನ ಇರು. ಏಯ್, ಸಹಾಯ ಮಾಡ್ತೀನಿ ಅಂತ ಹೇಳಿ ನಿಂತ್ಕೋ ಗಾಡಿ ಅಣ್ಣ. ಎತ್ಕೊಂಡು ಹೋಗ್ತಿದ್ಯಲ್ಲ ಲೇ, ಏಯ್, ನಿಮ್ಮ ಅಜ್ಜಿ ನಿಲ್ಸಲೇ. ಲೇ ಏಯ್, ನಿಂತ್ಕೊಳ್ಳ ಲೇ, ನನ್ನ ಗಾಡಿ ನಿಲ್ಸೋ. ನೋಡಕ್ಕಾಗಲ್ಲ ಮಧು. ಅಯ್ಯೋ ಗೋಡೆ ಬಂದ್ಬಿಡ್ತಲ್ಲ, ಏನ್ ಮಾಡೋದೀಗ? ಸಿನಿಮಾ ಸ್ಟೈಲಲ್ಲಿ ಹತ್ತಿ ಎಗ್ರಿ ಓಡೋಗ್ಬಿಡ್ಲಾ? ಬೇಡ ಬಿಡು, ನಮ್ಮ ಪಾರ್ಟ್ಸೇ ಡ್ಯಾಮೇಜ್ ಆಗುತ್ತೆ. ಅಯ್ಯೋ ಇವ್ರು ಬಂದೇ ಬಿಟ್ಟು. ಈ ಗೋಡೆ ಇದ್ದಿದ್ದಕ್ಕೆ ಸರಿ ಹೋಯ್ತು. ಗಾಡಿ ನಿಮ್ದೇನಾಕ? ಅಯ್ಯೋ ನಿನ್ನ. ಬೇಡ ಅಕ್ಕ. ಅಯ್ಯೋ ಅಮ್ಮ, ಅಯ್ಯೋ ಅಕ್ಕ, ಬಿಟ್ಬಿಡಕ್ಕ. ನಿಂತ್ಕೊಳ್ಳೋ, ಏಯ್, ನಿಮ್ಮ ಅಜ್ಜಿ. ಬೇಡ ಬಿಡುಮ. ನಮ್ ಏರಿಯಾ ಕಡೆ ಕಾಣಿಸ್ಕೊಳ್ಳೋ, ಇದೇ ನಿನ್ಗೆ ಮಗನೇ. ಕೊಡಿಲಿ. ನಾನ್ ಕೊಡಲ್ಲ. ಹೇ ಕೊಡಿಲಿ. ಬಾ ಹತ್ತು. ಸ್ಟಾಪ್. ಏನಾಯ್ತು? ಇವಳೊಬ್ಳು. ಏನ್ ಮಹಾ? ಕೀ ಕೊಡು. ಏನಕ್ಕೆ? ನಾನು ಓಡಿಸ್ತೀನಿ. ನೀನು ಓಡಿಸ್ತೀಯಾ? ಫಸ್ಟ್ ನೀನು ಸೈಡ್ ವೀಲ್ಸ್ ಇರುತ್ತಲ್ಲ, ಆ ಸೈಕಲ್ ಕಲ್ತ್ಕೊ. ಅದಾದ್ಮೇಲೆ ಲೇಡಿ ಬರ್ಡ್, ಅಟ್ಲಾಸ್ ಈ ತರ ಸೈಕಲ್ಸ್ ಕಲ್ತ್ಕೊ, ಆಮೇಲೆ ಗಾಡಿ ಓಡಿಸುವಂತೆ. ನಂಗೆ ಲೇಡಿ ಬರ್ಡ್ ಸೈಕಲ್ ಓಡ್ಸಕ್ಕೂ ಗೊತ್ತು, ಗಾಡಿನೂ ಸ್ವಲ್ಪ ಸ್ವಲ್ಪ ಗೊತ್ತು. ಸುಮ್ನೆ ಇರ್ ಮಹಾ. ಮಧು, ಈಗೇನು? ನಾನು ಓಡಿಸ್ತೀನಿ. ನಿನಗ್ ಬರಲ್ವಲ್ಲ? ನೀನ್ ಹೇಳ್ಕೊಟ್ರೆ ನಾನು ಕಲ್ತ್ಕೋತೀನಿ. ಅಬ್ಬಾ, ಇದೊಂದಿನದಲ್ಲಿ ಕಲ್ತ್ರೆ ಬರಲ್ಲ ಮಹಾ. ಈ ಕಡೆ ಬಾ. ಮಧು, ಏನು? ನೀನ್ ಹೇಳ್ಕೊಡು, ನಾನು ಕಲಿತೀನಿ. ಅದಾದ್ಮೇಲೆ ನಾನೇ ಕಲ್ತು ನಿನ್ನ ಹಿಂದೆ ಕೂರಿಸ್ಕೊಂಡು ರೋಡೆಲ್ಲ ಸುತ್ತಿಸ್ತೀನಿ. ಆಮೇಲೆ ಶಾಪಿಂಗ್ಗೆ, ಮಾಲ್ಸ್ಗೆ ಎಲ್ಲಾ ಕಡೆ ನಾನೇ ನಿನ್ನ ಸುತ್ತಿಸ್ತೀನಿ. ಅದನ್ನ ನೀನ್ ನೋಡಿ ಮಹಾ ನೀನ್ ಅದ್ಭುತ ಅಂತ ನೀನೇ ಹೇಳ್ತೀಯ ನೋಡು. ಕೇಳಲ್ವಾ? ಇಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ. ಆ ಕೆಲಸ ಮಾಡು, ಸ್ವಲ್ಪ ದಿನ ಪ್ರಶಾಂತವಾಗಿರ್ತೀನಿ. ಮಧು, ಸರಿ, ನೀನ್ ಎಲ್ಲಿ ಬಿಡ್ತೀಯಾ? ತಗೋ ಹತ್ತು.
ಹೇ ನಕ್ಕಿ ಸಾಕು, ಮೊದಲು ಸ್ಟ್ಯಾಂಡ್ ತೆಗಿ. ಅಲ್ಲಿ ಸೆಲ್ಫ್ ಸ್ಟಾರ್ಟ್ ಇದೆ ನೋಡು. ದೇವ್ರೇ, ಸ್ಲೋ ಸ್ಲೋ ಮಹಾ. ಹೇ, ಒಂದ್ ನಿಮಿಷ ನಿಲ್ಸು. ಏನಾಯ್ತು ಮಧು? ಮೊದ್ಲಿಳಿ. ಮಧು 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 ಹಿಂಗ್ ಕಲ್ತ್ರೆ ಆಗೋ ಕೆಲ್ಸ ಅಲ್ಲ. ಇಲ್ಲಿ ಇದಿದೆಯಲ್ಲ, ಇದನ್ನ ಆಕ್ಸಲರೇಟರ್ ಅಂತಾರೆ. ಈ ರೈಟ್ ಸೈಡ್ ಸೆಲ್ಫ್ ಸ್ಟಾರ್ಟ್. ಅರ್ಥ ಆಗ್ತಿದ್ಯಾ? ಮಧು, ನನ್ಗೊಂದ್ ಚಿಕ್ಕ ಕನ್ಫ್ಯೂಷನ್ ಇದೆ. ನನಗೆ ಈ ಆಫರ್ಸ್ ಕೂಡ ಇದೆಯಾ? ಏನು? ಅದು ನನ್ಗೆ ರೈಟ್ ಅಂದ್ರೆ ಲೆಫ್ಟ್ ಅಂತ, ಲೆಫ್ಟ್ ಅಂದ್ರೆ ರೈಟ್ ಅಂತ ಕ್ಲಿಯರ್ ಮಾಡಿದ್ರೆ ಸಾಕು. ಓ, ನಿನ್ಗೆಲ್ಲ ರಿವರ್ಸ್ ಹೇಳ್ಬೇಕನ್ಸುತ್ತೆ. ಸರಿ, ಆಗಿದ್ರೆ ಲೆಫ್ಟ್ ಸೈಡ್ ಅನ್ನ ಸೆಲ್ಫ್ ಸ್ಟಾರ್ಟ್ ಇರುತ್ತೆ, ರೈಟ್ ಸೈಡ್ ಅನ್ನ ಆರನ್ ಇರುತ್ತೆ, ಮುಂದೆ 2 ಬ್ರೇಕ್ಸ್. ಹಾ, ಮಧು ಮಧು ಮಧು, ನಂಗೆ ಅರ್ಥ ಆಗೋಯ್ತು. ಬಾ 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 ಬಾ. ಹಾರನ್ ಯಾಕೆ? ಮಧು, ಇದೇನು ಹಾರ್ನ್ ಬರ್ತಿದೆ? ನಿನ್ಗೂ ಸ್ಕೂಟಿ ಓಡ್ಸಕ್ ಬರಲ್ವಾ? ಹಾರ್ನ್ ತೋರಿಸಿ ಸೆಲ್ಫ್ ಸ್ಟಾರ್ಟ್ ಅಂತಿದ್ಯಲ್ಲ. ಅದು ನೀನೇ ಅಲ್ವಾ ಲೆಫ್ಟ್ ಅಂದ್ರೆ ರೈಟ್, ರೈಟ್ ಅಂದ್ರೆ ಲೆಫ್ಟ್ ಅಂತಂದೆ. ಮತ್ತೆ ಇಲ್ಲಿ ಯಾಕೆ ಓದ್ತಾ ಇದೀಯಾ? ಏನ್ ಮಧು, ಯು ಟೋಲ್ಡ್ ಮಿ ಲೆಫ್ಟ್ ರೈಟ್, ಮತ್ತೆ ರೈಟ್ ಯಾಕೆ ಅಂತಿದ್ಯಾ? ಮಧು, ಅಷ್ಟಕ್ಕೂ ನೀನ್ ಹೇಳಿದ್ದೆ ಮಾಡಿದ್ರು ನನ್ ಮೇಲೆ ಕೂಗಾಡ್ತೀಯಲ್ಲ. ಛೀ. ಅದೆಲ್ಲ ಬಿಟ್ಟಾಕು, ಓಕೆನಾ? ಇದು ಆರನ್, ಇದು ಸೆಲ್ಫ್ ಸ್ಟಾರ್ಟ್, ಇದು ಆಕ್ಸಲರೇಟರ್, ಇದು ಫ್ರಂಟ್ ಬ್ರೇಕ್, ಇದು ಬ್ಯಾಕ್ ಬ್ರೇಕ್. ಹಾ, ನಂಗೆ ಅರ್ಥ ಆಯ್ತು. ನಂಗೆಲ್ಲ ಅರ್ಥ ಆಯ್ತು. ನಾನೀಗ ಸ್ಕೂಟಿ ಓಡಿಸ್ತೀನಿ, ನನ್ಗೆಲ್ಲ ಗೊತ್ತಾಗೋಯ್ತು. ಬಾ, ಹತ್ತು. ಅಲ್ಲಿ ನೋಡು ಗ್ರೌಂಡು, ಹೊಡಿಯೋಣ ಬಾ ರೌಂಡು. ಮಧು, ನಾನೆಷ್ಟು ಈಸಿಯಾಗಿ ಗಾಡಿ ಕಲ್ತ್ಕೊಂಡ್ಬಿಟ್ಟೆ ಅಲ್ಲ. ಗಾಡಿಗೆ 1 ಸ್ಕ್ರಾಚ್ ಕೂಡ ಆಗಿಲ್ಲ, ಗೊತ್ತಾ? ಅಬ್ಬಾ, ಚೆನ್ನಾಗಿ ಕಲ್ತಿದ್ಯಾ, ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ಗಾಡ್, ಹಂಗೋ ಹಿಂಗೋ ಸೂಪರ್ ಮಾರ್ಕೆಟ್ಗೆ ಬಂದ್ಬಿಟ್ವಿ. ಅಮ್ಮ, ಹೇ ನಡಿ. ನೋಡ್ತಿದ್ಯಾ ಮಧು? ಏನಿಲ್ಲ, ನಡಿ ನಡಿ. ಮಧು, ಇವತ್ತು ನಾವು ತುಂಬಾ ಸಾಮಾನ್ ತಗೋಬೇಕು, ನಡಿ. ಅಯ್ಯೋ ದೇವ್ರೆ, ಈ ಹೆಂಗಸರು ಸ್ವಲ್ಪ ಅಂದ್ರೇನೆ ಜಾಸ್ತಿ, ಇನ್ನ ಜಾಸ್ತಿ ಅಂತಿದ್ರೆ. ಏನ್ ಯಾವಾಗ್ಲೂ ಏನಾದ್ರೂ ಗೊಣಗ್ತಿರ್ತೀಯ? ಏನಿಲ್ಲ, ಏನ್ ತಗೋಬೇಕೋ ಯೋಚಿಸ್ತಿದ್ದೆ. ಮಧು, ಇಪ್ಪಿ, ನಂಗೆ ಇಪ್ಪಿ ಮಾಡಕ್ ಬರುತ್ತೆ. ಅದೇನ್ ಇನ್ಸ್ಟೆಂಟ್ ತಗೊಂಡೆ? ನಂಗೆ ಅದೊಂದೇ ಮಾಡಕ್ ಬರೋದಲ್ವಾ? ಆದ್ರೆ ನನಗೆ ಫಿಲ್ಟರ್ ಕಾಫಿ ಅಂದ್ರೆ ಇಷ್ಟ ಅಲ್ವಾ? ನಂಗೆ ಫಿಲ್ಟರ್ ಕಾಫಿ ಮಾಡಕ್ ಬರಲ್ವಲ್ಲ. ಏನೋ ದಿನ ಕಾಫಿ ನೀನೇ ಮಾಡೋತರ, ನಾನೆಲ್ವಾ ಮಾಡೋದು? ಮತ್ತೆ ಏನ್ ಗೊಣಗ್ತಿದ್ಯಾ? ಏನಿಲ್ಲ, ಕಲಿಬೋದಲ್ಲ ಅಂತ ಹೇಳಕ್ ಬಂದೆ. ನಂಗೆ ಇನ್ಸ್ಟೆಂಟ್ ಮಾತ್ರ ಬರೋದು. ಸರಿ, 2 ತಗೊಳ್ಳೋಣ. ಮಧು, ಹಾ, ಆ ಜ್ಯೂಸ್ ತಗೋ. ನೆಕ್ಸ್ಟ್ ಒಂದು ಶಾಂಪೂ ತಗೋಬೇಕು. ಹೇ, ನಾನ್ ಕೂಡ ಅದೇ ಅನ್ಕೋತಿದ್ದೆ. ಅರೆ, ಒಳ್ಳೆ ಸಿಂಕ್ ಆಗ್ತಿದ್ಯಲ್ಲ ನಮ್ಗೆ. ಅದಕ್ಕೆ ನಾವು ಮೇಡ್ ಫಾರ್ ಈಚ್ ಅದರ್. ಹಾ, ಬಾ. ಹಾ, ಮಧು, ಮತ್ತೆ ಬಾಟಲ್ ಯಾಕೆ ತಗೊಂಡೆ? ಪ್ಯಾಕೆಟ್ಸ್ ಯಾರು ತಗೋತಾರೆ ಮಧು? ಈ ಬಾಟಲ್ಸ್ ಅನ್ನೋ ದೊಡ್ಡ ಸ್ಕ್ಯಾಮ್, ಗೊತ್ತಾ? ಈಗ ಹೆಂಗ್ ಹೇಳೋದು ನಿಮ್ಗೆ? ಸ್ಕ್ಯಾಮಾ? ಏನ್ ಮಧು, ಯಾವಾಗ್ಲೂ ಸ್ಕ್ಯಾಮ್ ಅದು ಇದು ಹೇ, ಇರು ಒಂದ್ ಅಂತಿರ್ತೀಯ? ನಿಮಿಷ. ಹಾ, ಇಲ್ಲಿ ನೋಡು. ಆಕ್ಚುಲ್ ಆಗಿ ಈ ಪ್ಯಾಕೆಟ್ ಅಲ್ಲಿ 8 ml ಇರುತ್ತೆ. ಹಾ, ಸೊ ನಾವ್ ಈ ಬಾಟಲ್ ತಗೊಳ್ಳೋದ್ರಿಂದ ನಮ್ಗೆ 8 ರೂಪೀಸ್ ಲಾಸ್. ಅರ್ಥ ಆಗ್ತಿದ್ಯಾ? ಮಧು, ಅಲ್ಲಿಡು ಮಧು, ಯಾರು ನೋಡ್ತಾರೆ. 8 ರೂಪೀಸ್ ಅಷ್ಟೇ ತಾನೇ ಮಧು? ಹೀಗೆ 8 ರೂಪೀಸ್ ಅಂತ ಬಿಡ್ತಿರೋದ್ರಿಂದಾನೇ ಇಷ್ಟಿಷ್ಟು ದೊಡ್ಡ ಶಾಪ್ಸ್ ಕಟ್ತಿದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮು, ನಿನಗೆ ಅರ್ಥ ಆಗ್ತಿಲ್ಲ. ಶಾಂಪೂಗೂ ಸ್ಕ್ಯಾಮ್ ಏನು? ಗುರುಗಳೇ, ಆ ಬಾಟ್ಲು ತಗೋಬೇಡಿ. ಆ ಬಾಟ್ಲು ತಗೊಳ್ಳೋದ್ರಿಂದ ನಿಮ್ಗೆ 8 ರೂಪೀಸ್ ಲಾಸು. ನನ್ನ ಶಾಪಲ್ಲಿ ನಾನು ಯಾಕೆ ತಗೊಳ್ಳಿ? ಇಲ್ಲೇನೋ ಚೆನ್ನಾಗಿ ಬರ್ತಿದ್ಯಾ?
ಇದನ್ನು ಯಾರು ತಗೊಳ್ಳಲ್ಲ, ನೀನೇ ತಗೋ. ಬಿಲ್ಲಿಂಗ್ ಕೌಂಟ್ರಲ್ಲಿದೆ, ಹೋಗಿ ಬಿಲ್ ಮಾಡಿಸು. ಬಿಲ್ಲಿಂಗ್ ಅಲ್ಲಿ. ಸ್ಕ್ಯಾಮ. ಏನಿದೆ 80 ರುಪೀಸಾ? 8 ರುಪೀಸ್ಗೆ ಹೋಗೋದನ್ನ 80 ರುಪೀಸಲ್ಲಿ ಮಾಡ್ಕೊಂಡೆ. ನಕ್ಕಿದ್ ಸಾಕು, ನೆಕ್ಸ್ಟ್ ಏನು ತಗೋಬೇಕೋ ನೋಡು. ಡಿನ್ನರ್ಗೆ ಏನು ಮಾಡೋಣ? ಪಿಜ್ಜಾ ತಿನ್ನೋಣ? ಡಬಲ್ ಓಕೆ. ಆರ್ಡರ್ ಮಾಡ್ತೀನಿರು. ಮಧು, ಹಾ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀಯಾ? ಆರ್ಡರ್ ಅದು ಇದು ಅಂತ. ಆರ್ಡರ್ ಏನಕ್ಕೆ? ನಾನ್ ಮಾಡ್ತೀನಿ ಬಿಡು. ನೀನಾ? ಹಾ, ಇಲ್ಲೇ ಸ್ವಲ್ಪ ಐಟಮ್ಸ್ ತಗೊಂಡ್ರೆ ಸಾಕು, ಪಿಜ್ಜಾ ಸಖತ್ತಾಗಿ ಮಾಡ್ತೀನಿ. ಸರಿ, ಮುಂದುವರ್ಸು. ಹಾ, ರೀ ಸಂತೋಷ್, ಈ ಸ್ಟಾಕ್ ಎಲ್ಲ ಅಲ್ಲಿ. ಒಳಗಡೆ. ಹಾ, ಇಲ್ಲಿ ನೋಡಿ, ಇಲ್ಲಿ. ಓಕೆ, ಒಂದು ಸಾಕು. ಮಧು, ನೋಡ್ದ್ಯಾ ನಾನು ನಿನ್ಗೆ ಎಷ್ಟು ದುಡ್ಡು ಸೇವ್ ಮಾಡಿದೆ ಅಂತ? ನಾನು ತಗೊಂಡಿದ್ದೆಲ್ಲ ಕಮ್ಮಿ ಐಟಮ್ಸ್ ಮಧು. ಇದು ಕಮ್ಮಿನಾ? ಮದುವೆ ಆದ್ಮೇಲೆ ನಿನಗೆ ಇದೆ ಇದೆ ಅಂದರೆ ಏನೋ ಅನ್ಕೊಂಡೆ. ಇದೆ ಬಿಲ್ಲು, ಇಷ್ಟುದ್ದ. ಮಧು, ಹಾ, ಬಂದೆ. ಅಮ್ಮ, ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನೀನೇ ಹಂಗಂದ್ರೆ ಏಟ್ ಬಿದ್ದಿರೋ ನನಗೆ ಹೆಂಗಾಗಿರ್ಬೇಕು ಹೇಳು. ಆ, ಆ, ನಿನ್ನ ನನ್ನ ಜೀವ ನನ್ನ ಬಾಯಿಗೆ ಬಂದ್ಬಿಟ್ಟಿತ್ತು ಗೊತ್ತಾ? ಹೌದು, ಸಡನ್ ನಿನಗೆ ಗಾಡಿ ಯಾಕೆ ಕಲಿಬೇಕನ್ನಿಸ್ತು? ನೀನ್ ಬೈದ್ಯಲ್ಲ ಅದಕ್ಕೆ. ಅಂದ್ರೆ ನನ್ನ ಬೀಳ್ಸಿ ಕಲಿಬೇಕಿತ್ತಾ? ಇವನು ಯಾಕೆ ಈ ಟೈಮಲ್ಲಿ ಮೇಲ್ ಮಾಡ್ತಿದ್ದಾನೆ? ಅಮ್ಮ, ತುಂಬಾ ಜೋರಾಗಿ ಇಟ್ಬಿತ್ತಾ? ಮತ್ತೆ ಬಿದ್ರೆ ಏಟಾಗಲ್ವಾ? ಮಹಾ, ನೀನ್ ಸಡನ್ ಆಗಿ ಬ್ರೇಕ್ ಹಾಕಿದಾಗ ನನ್ನ ತುಟಿಗೂ ಗಾಯ ಆಯ್ತು. ಹಾ, ಛೀ. ವರ್ಕ್ ಅನ್ಸುತ್ತೆ ನೋಡು. ಅಟ್ ಪ್ರೆಸೆಂಟ್ ನನ್ನ ವರ್ಕ್ ಇದೆ. ಈ ಟೈಮಲ್ಲಿ ಯಾರಾದು? ಇರ್ಲಿ ನೋಡು. ಹೇಳೋ. ಹಲೋ. ಲೈ, ಒಳ್ಳೆ ಟೈಮ್ ನೋಡ್ಕೊಂಡು ಫೋನ್ ಮಾಡ್ತಿಯಲ್ಲ ಯಾವಾಗ್ಲೂ. ಒಳ್ಳೆ ಟೈಮ್. ಒಂದ್ಸರಿ ಮೇಲ್ ಚೆಕ್ ಮಾಡಿ ನೋಡಮ್ಮ. ಯಾಕೆ ಅಷ್ಟು ಇಂಪಾರ್ಟೆಂಟಾ? ನಮ್ ಟೀಮಿಗೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಆಗೋಯ್ತಂತೆ. ನಾಳೆಯಿಂದ ಮತ್ತೆ ನಾವುಗಳೆಲ್ಲ ಆಫೀಸ್ಗೆ ಹೋಗ್ಬೇಕಂತ. ನಾಳೆಯಿಂದ ಮತ್ತೆ ಆ ಮ್ಯಾನೇಜರ್ ಕಾಟ ಶುರು ಗುರು. ಸರಿ, ನಾನು ನಾಳೆ ಸಿಗ್ತೀನಿ ನಿನ್ಗೆ. ಸರಿ, ನಾನು ನಾಳೆ ಸಿಗ್ತೀನಿ. ಸೊ ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕಾ? ಅಂದರೆ ಹೋಗಿ ತುಂಬ ದಿನ ಆಗಿತ್ತಲ್ಲ, ಹೋಗಲೇಬೇಕು. ಈಗ ಯಾಕೆ ಅಷ್ಟು ಡಲ್ ಆಗಿದೆಯಾ? ನಾನು ಆಫೀಸ್ಗೆ ಹೋದ್ರೆ ಏನು, ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಏನು ಚೇಂಜ್ ಆಗುತ್ತೆ ಹೇಳು? ಏನ್ ಚೇಂಜ್ ಆಗಲ್ಲ ಹೇಳು. ನೀನು ಆಫೀಸ್ ವರ್ಕಲ್ಲಿ ಬ್ಯುಸಿ ಇರ್ತೀಯಾ. ಈ ಟ್ರಾಫಿಕಲ್ಲಿ ಮನೆಗೆ ಬರೋಷ್ಟೊತ್ತಿಗೆ 6 to 7 ಆಗ್ಬಿಡತ್ತೆ. ಇನ್ನು ನಾವು ಎಲ್ಲಿ ಜೊತೆ ಇರ್ತೀವಿ ಹೇಳು? ನಾನೇನು ಬ್ಯುಸಿ ಆಗಲ್ಲ ಮಹಾ, ಕಾಲ್ ಮಾಡ್ತಾನೆ ಇರ್ತೀನಿ. ಏನೋ ಮಧು, ಲಾಕ್ಡೌನಲ್ಲಿ ನೀನು ನನ್ನ ಜೊತೆನೇ ಇದ್ದಿದ್ರಿಂದ ನಂಗೇನು ಗೊತ್ತಾಗ್ಲೇ ಇಲ್ಲ. ಆದರೆ ಈಗ ನೀನು ಆಫೀಸ್ಗೆ ಹೋಗ್ಬಿಟ್ರೆ ನಾನು ಒಬ್ಳೇ ಇರಬೇಕು. ಅಯ್ಯೋ ಮಹಾ,
ನನಗೇನೋ ಮದುವೆ ಮಾಡಿ ಕಳ್ಸೋ ಥರ ಫೀಲ್ ಆಗ್ತಿದೆಯಲ್ಲ. ಈವ್ನಿಂಗ್ 5ಗೆಲ್ಲ ನಿನ್ನ ಪಕ್ಕದಲ್ಲಿ ಇರ್ತೀನಿ. ಕಂಟಿನ್ಯೂಸ್ ಆಗಿ ಟೆಕ್ಸ್ಟ್ ಮಾಡ್ತಾನೆ ಇರೋಣ. ಇನ್ನೂ ಮಿಸ್ ಆದರೆ ಕಾಲ್ ಮಾಡು, 5 ಮಿನಿಟ್ಸಲ್ಲಿ ನಿನ್ನ ಮುಂದೆ ಇರ್ತೀನಿ. ಮತ್ತೆ ವೀಕೆಂಡ್ಸ್ ನೋ ವರ್ಕ್, ಫುಲ್ ಟೈಮ್ ನಿನ್ನ ಜೊತೆನೆ. ಏನು ಓಕೆನಾ?